ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಮೌನ ಬೆಟ್ಟದ ಮೇಲೆ ಕಾಲದ ಹೊಡೆತಗಳನ್ನು ಸಹಿಸಿಕೊಂಡು ನಿಂತಿರುವ ಒಂದು ಪುರಾತನ ಕೋಟೆಯಿದೆ. ಗಾಳಿ ಇಲ್ಲಿ ನಿಧಾನವಾಗಿ ಬೀಸುತ್ತದೆ. ಕಲ್ಲಿನ ಗೋಡೆಗಳು ಮೌನವಾಗಿ ನಿಂತಿವೆ. ಆದರೆ ಈ ಮೌನದ ಹಿಂದೆ ಅಡಗಿರುವ ಕಥೆಗಳು ಅಸಂಖ್ಯ. ಯುದ್ಧಗಳ ಘೋಷಣೆ, ಸೈನಿಕರ ಹೆಜ್ಜೆಗಳ ಧ್ವನಿ, ರಾಜ್ಯಗಳ ರಾಜಕೀಯ ಹೋರಾಟ ಇವೆಲ್ಲವನ್ನೂ ಕಂಡ ಒಂದು ಐತಿಹಾಸಿಕ ಸ್ಮಾರಕವೇ ಗಜೇಂದ್ರಗಡ ಕೋಟೆ. ಇಂದು ಈ ಕೋಟೆ ಮೌನವಾಗಿದ್ದರೂ ಒಂದು ಕಾಲದಲ್ಲಿ ಇದು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸೈನಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಶತಮಾನಗಳ ಕಾಲ ಅನೇಕ ಆಡಳಿತಗಾರರು ಈ ಕೋಟೆಯನ್ನು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಲು ಹೋರಾಡಿದರು. ಗಜೇಂದ್ರಗಡ ಪಟ್ಟಣದ ಮೇಲಿರುವ ಈ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಕೋಟೆ ಪ್ರಕೃತಿಯೇ ನೀಡಿದ ಒಂದು ರಕ್ಷಣಾ ವ್ಯವಸ್ಥೆಯಂತಿದೆ. ಈ ಬೆಟ್ಟದ ಎತ್ತರದಿಂದ ಸುತ್ತಲಿನ ಪ್ರದೇಶವನ್ನು ದೂರದವರೆಗೂ ನೋಡಬಹುದು. ಯುದ್ಧದ ಸಮಯದಲ್ಲಿ ಶತ್ರುಗಳ ಚಲನವಲನವನ್ನು ಗಮನಿಸಲು ಇದು ಅತ್ಯಂತ ಸೂಕ್ತ ಸ್ಥಳವಾಗಿತ್ತು. ಆದ್ದರಿಂದ ಪ್ರಾಚೀನ ಕಾಲದ ಆಡಳಿತಗಾರರು ಈ ಬೆಟ್ಟದ ಮೇಲೆ ಕೋಟೆಯನ್ನು ನಿರ್ಮಿಸುವ ನಿರ್ಧಾರ ತೆಗೆದುಕೊಂಡರು. ಈ ಕೋಟೆ ಕೇವಲ ರಕ್ಷಣೆಗೆ ಮಾತ್ರವಲ್ಲ, ಇದು ಒಂದು ಸೈನಿಕ ವೀಕ್ಷಣಾ ಕೇಂದ್ರವಾಗಿಯೂ ಬಳಸಲ್ಪಟ್ಟಿತು. ಸೈನಿಕರು ಇಲ್ಲಿ ನಿಂತು ಸುತ್ತಲಿನ ಪ್ರದೇಶವನ್ನು ಗಮನಿಸುತ್ತಿದ್ದರು. ಯಾವುದೇ ಶತ್ರು ಸೇನೆ ದೂರದಲ್ಲಿ ಕಾಣಿಸಿದರೂ ಅದನ್ನು ತಕ್ಷಣ ಗುರುತಿಸಲು ಸಾಧ್ಯವಾಗುತ್ತಿತ್ತು. ಇದರಿಂದ ಗಜೇಂದ್ರಗಡ ಕೋಟೆ ತಂತ್ರಜ್ಞಾನಿಕವಾಗಿ ಬಹಳ ಮಹತ್ವ ಪಡೆದಿತು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದ ಸಾಮ್ರಾಜ್ಯವೆಂದರೆ ವಿಜಯನಗರ ಸಾಮ್ರಾಜ್ಯ. 14ನೇ ಶತಮಾನದಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯ ದಕ್ಷಿಣ ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿತು. ಉತ್ತರ ಕರ್ನಾಟಕದ ಅನೇಕ ಪ್ರದೇಶಗಳು ಈ ಸಾಮ್ರಾಜ್ಯದ ಆಡಳಿತದ ಅಡಿಯಲ್ಲಿ ಅಭಿವೃದ್ಧಿಯಾಯಿತು. ವ್ಯಾಪಾರ ಮಾರ್ಗಗಳು ವಿಸ್ತರಿಸಲ್ಪಟ್ಟವು, ಕೋಟೆಗಳು ಮತ್ತು ಪಟ್ಟಣಗಳು ನಿರ್ಮಿಸಲ್ಪಟ್ಟವು. ಗಜೇಂದ್ರಗಡ ಪ್ರದೇಶವು ಇದೇ ಕಾಲದಲ್ಲಿ ಮಹತ್ವ ಪಡೆದ ಪ್ರದೇಶಗಳಲ್ಲಿ ಒಂದಾಗಿತ್ತು. ಆದರೆ ಇತಿಹಾಸದ ಚಕ್ರ ಯಾವಾಗಲೂ ಒಂದೇ ರೀತಿಯಲ್ಲಿ ತಿರುಗುವುದಿಲ್ಲ. ಒಂದು ಮಹಾಯುದ್ಧ ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನು ಸಂಪೂರ್ಣವಾಗಿ ಬದಲಿಸಿತು. 1565ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತಿರುವಾಗಿತ್ತು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಭಾರೀ ಸೋಲನುಭವಿಸಿತು. ಈ ಸೋಲಿನ ನಂತರ ಸಾಮ್ರಾಜ್ಯದ ಶಕ್ತಿ ನಿಧಾನವಾಗಿ ಕುಸಿಯತೊಡಗಿತು. ಇದರಿಂದ ಉತ್ತರ ಕರ್ನಾಟಕದ ಅನೇಕ ಪ್ರದೇಶಗಳು ಹೊಸ ಆಡಳಿತಗಾರರ ಕೈಗೆ ಸೇರತೊಡಗಿದವು. ಗಜೇಂದ್ರಗಡ ಪ್ರದೇಶವು ಇದೇ ರೀತಿಯ ರಾಜಕೀಯ ಬದಲಾವಣೆಗಳನ್ನು ಕಂಡಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಪ್ರದೇಶದಲ್ಲಿ ಮರಾಠ ಸಾಮಂತರ ಪ್ರಭಾವ ಹೆಚ್ಚಾಯಿತು. ಈ ಸಮಯದಲ್ಲಿ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದವರು ರಾಜ ಘೋರ್ಪಡೆ. ಘೋರ್ಪಡೆ ವಂಶವು ಗಜೇಂದ್ರಗಡ ಪ್ರದೇಶವನ್ನು ತಮ್ಮ ಆಡಳಿತದಲ್ಲಿ ಸೇರಿಸಿಕೊಂಡರು. ಅವರು ಕೋಟೆಯನ್ನು ಬಲಪಡಿಸಿ ಇದನ್ನು ಒಂದು ಶಕ್ತಿಶಾಲಿ ಸೈನಿಕ ಕೇಂದ್ರವಾಗಿಸಿದರು. ಕೋಟೆಯ ಗೋಡೆಗಳನ್ನು ಮತ್ತಷ್ಟು ಬಲಪಡಿಸಲಾಯಿತು, ಬುರುಜುಗಳನ್ನು ನಿರ್ಮಿಸಲಾಯಿತು, ಸೈನಿಕರಿಗಾಗಿ ವಾಸಸ್ಥಳಗಳನ್ನು ಸಿದ್ಧಪಡಿಸಲಾಯಿತು. ಈ ಎಲ್ಲಾ ವ್ಯವಸ್ಥೆಗಳು ಯುದ್ಧದ ಸಮಯದಲ್ಲಿ ಕೋಟೆಯನ್ನು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತಿತ್ತು. ಗಡ ಒಂದು ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು. 18ನೇ ಶತಮಾನದ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಶಕ್ತಿ ಹೊರಹೊಮ್ಮಿತು. ಅದು ಮೈಸೂರು ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಪ್ರಮುಖ ನಾಯಕನಾಗಿದ್ದವರು ಹೈದರಾಲಿ. ಅವರು ತಮ್ಮ ಸೈನಿಕ ಸಾಮರ್ಥ್ಯದಿಂದ ಮೈಸೂರು ರಾಜ್ಯವನ್ನು ಬಹಳ ಬಲಿಷ್ಠಗೊಳಿಸಿದರು. ಅವರ ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಮೈಸೂರು ಸಾಮ್ರಾಜ್ಯದ ಆಡಳಿತವನ್ನು ಮುಂದುವರಿಸಿದರು. ಈ ಸಮಯದಲ್ಲಿ ಗಜೇಂದ್ರಗಡ ಕೋಟೆಯು ಮೈಸೂರು ಆಡಳಿತಕ್ಕೆ ಸೇರಿತು. ಈ ಕೋಟೆ ಮೈಸೂರು ಸಾಮ್ರಾಜ್ಯದ ಒಂದು ಪ್ರಮುಖ ರಕ್ಷಣಾ ಕೇಂದ್ರವಾಗಿತ್ತು. ಗಜೇಂದ್ರಗಡ ಕೋಟೆಯ ನಿರ್ಮಾಣ ಶೈಲಿ ಆ ಕಾಲದ ಸೈನಿಕ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆ. ಕೋಟೆಯ ಸುತ್ತಲೂ ದಪ್ಪ ಕಲ್ಲಿನ ಗೋಡೆಗಳು ನಿರ್ಮಾಣಗೊಂಡಿವೆ. ಈ ಗೋಡೆಗಳು ಶತ್ರುಗಳ ದಾಳಿಯನ್ನು ತಡೆಯಲು ವಿನ್ಯಾಸಗೊಳಿಸಲ್ಪಟ್ಟಿವೆ. ಕೋಟೆಯ ಒಳಭಾಗದಲ್ಲಿ ನೀರಿನ ಸಂಗ್ರಹಣಾ ವ್ಯವಸ್ಥೆಯೂ ಇದೆ. ಮಳೆಯ ನೀರನ್ನು ಸಂಗ್ರಹಿಸುವ ಕೊಳಗಳು ಯುದ್ಧದ ಸಮಯದಲ್ಲಿ ನೀರಿನ ಕೊರತೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತಿತ್ತು. ಅದೇ ರೀತಿ ಸೈನಿಕರ ವಾಸಸ್ಥಳಗಳು ಮತ್ತು ಶಸ್ತ್ರಾಗಾರಗಳೂ ಇದ್ದವು. ಈ ಎಲ್ಲಾ ವ್ಯವಸ್ಥೆಗಳು ಕೋಟೆಯನ್ನು ಸಂಪೂರ್ಣ ಸೈನಿಕ ಕೇಂದ್ರವನ್ನಾಗಿ ಮಾಡುತ್ತಿತ್ತು. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದಲ್ಲಿ ಬ್ರಿಟಿಷರ ಪ್ರಭಾವ ಹೆಚ್ಚಾಗತೊಡಗಿತು. ಮೈಸೂರು ಸಾಮ್ರಾಜ್ಯದೊಂದಿಗೆ ನಡೆದ ಯುದ್ಧಗಳ ನಂತರ ಈ ಪ್ರದೇಶವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಸೇರಿತು. ಈ ಸಮಯದಿಂದ ಗಜೇಂದ್ರಗಡ ಕೋಟೆಯ ಸೈನಿಕ ಮಹತ್ವ ನಿಧಾನವಾಗಿ ಕಡಿಮೆಯಾಯಿತು. ಆದರೆ ಇದರ ಐತಿಹಾಸಿಕ ಮಹತ್ವ ಎಂದಿಗೂ ಕಡಿಮೆಯಾಗಲಿಲ್ಲ. ಇಂದು ಗಜೇಂದ್ರಗಡ ಕೋಟೆ ಕರ್ನಾಟಕದ ಒಂದು ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ. ಪ್ರತಿ ವರ್ಷ ಅನೇಕ ಪ್ರವಾಸಿಗರು ಈ ಕೋಟೆಯನ್ನು ಭೇಟಿ ಕೊಡುತ್ತಾರೆ. ಇಲ್ಲಿ ಬರುವವರು ಕೇವಲ ಒಂದು ಕೋಟೆಯನ್ನು ನೋಡೋದಿಲ್ಲ, ಅವರು ನೋಡುವುದು ಶತಮಾನಗಳ ಇತಿಹಾಸವನ್ನು. ಪ್ರತಿ ಕಲ್ಲು ಒಂದು ಕಥೆಯನ್ನು ಹೇಳುತ್ತದೆ, ಪ್ರತಿ ಗೋಡೆ ಒಂದು ಯುದ್ಧವನ್ನು ನೆನಪಿಸುತ್ತದೆ,
ಕಾಲ ಬದಲಾಗುತ್ತದೆ, ಸಾಮ್ರಾಜ್ಯಗಳು ಉದಯಿಸಿ ಪತನಗೊಳ್ಳುತ್ತವೆ, ಆದರೆ ಇತಿಹಾಸದ ಗುರುತುಗಳು ಮಾತ್ರ ಯಾವತ್ತೂ ಉಳಿಯುತ್ತವೆ. ಅಂತಹ ಅಮೂಲ್ಯ ಇತಿಹಾಸದ ಸಾಕ್ಷಿಯೇ ಗಜೇಂದ್ರಗಡ ಕೋಟೆ. ಇದು ಕೇವಲ ಒಂದು ಕೋಟೆಯಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಹೆಮ್ಮೆ.